ಇನ್ನು ಕೊನೆಯದಾಗ ಅಪ್ಪಾಜಿ ಅವ್ರದ್ದು ಒಂದು 3 ಮಾತು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಗೆ ಇಲ್ಲೆಲ್ಲ ನೋಡಿದ್ದೀನಿ, ಆದರೂ ಒಂದು 2-3 ಮಾತು ನೀವು ಕೇಳಿದಿರೋದು ಹೇಳ್ತೀನಿ. ಅಪ್ಪಾಜಿ ಅವ್ರು 3ನೇ ಪಿಕ್ಚರ್ 4ನೇ ಪಿಕ್ಚರ್ ಮಾಡಬೇಕಾದ್ರೆ ಒಟ್ಟಿಗೆ 3-4 ಪಿಕ್ಚರ್ ಬಂತಂತೆ. ನಿರ್ಮಾಪಕರು 3-4 ನೆನಪು, ಹಣ ಇಷ್ಟು ಕೊಡ್ತೀವಿ ದುಡ್ಡು, ಇಷ್ಟು ಕೊಡ್ತೀವಿ ದುಡ್ಡು, ಈ ಪಿಕ್ಚರ್ ಮಾಡಿ ಆ ಪಿಕ್ಚರ್ ಮಾಡಿ. ಅವರ ದುಡ್ಡು ಬಿಡ್ರಿ, ಊಟ ಏನು ಕೊಡ್ತೀರಾ ಹೇಳಿ ಅಂತ. ಆಗೆಲ್ಲ ಏನು ಮಾಡೋರಂತೆ, ಬೆಳಿಗ್ಗೆ ಟಿಫನ್ಗೆ 2 ಇಡ್ಲಿ ಮೇಲೆ ಕೊಡಲ್ವಂತೆ, ಒಂದು ಪೊಟ್ಟಣದಲ್ಲಿ ಕಟ್ಬಿಟ್ಟು ಕೊಡೋರಂತೆ. ಅವ್ರು ಯಾರೋ ಬಂದು ಎಷ್ಟು ಇಡ್ಲಿ ಕೊಡ್ತೀರಾ ಅಂತ ಕೇಳಿದ್ರಂತೆ. ಅಪ್ಪಾಜಿ 3 ಇಡ್ಲಿ ಕೊಡ್ತೀವಿ ಅಂತಂತೆ. ಸರ್ ಅದಕ್ಕೋಸ್ಕರ ಪಿಕ್ಚರ್ ಒಪ್ಕೊಂಡ್ರಂತೆ. ನಮ್ಮ ತಂದೆಯವ್ರು ಹೇಳಿದ ಮಾತಿದು, 3 ಇಡ್ಲಿಗೋಸ್ಕರ ಒಪ್ಕೊಂಡಕ್ಕಂತ. ನಾವು ಊಟ ಇಲ್ಲದೆ ಬೆಳೆದವ್ರು ನಿಮ್ಮಪ್ಪ ಮನೇಲಿ ಬಂದು ಪಾರ್ವತಿ ಕೇಳಿ, ಏನ್ರಿ ಒಂದು ಇಡ್ಲಿಗೋಸ್ಕರ ಪಿಕ್ಚರ್ ಒಪ್ಕೊಂಡ್ರೆ? ಹೌದು ಪರ್ವ, ತಿನ್ನಕ್ಕೆ ತಾನೇ ಬಂದಿರೋದು, ನಾನೇನು ಹೆಸರು ಮಾಡೋಕ್ಕೆ ಬಂದಿಲ್ಲ, ಹೊಟ್ಟೆಗೋಸ್ಕರ ಸಂಪಾದನೆ ಮಾಡೋಕ್ಕೆ ಬಂದಿದ್ದು. ಜನ ನನ್ನ ಕರ್ಕೊಂಡು ಹೋಗ್ತಾರೆ, ಒಂದು ಇಡ್ಲಿ ಎಕ್ಸ್ಟ್ರಾ ಕೊಡ್ತಾರಂತ ಪಿಕ್ಚರಲ್ಲಿ ಮಾಡೋಕ್ಕೆ ಹೋದ್ರಂತೆ. ಅದೇ ಥರ ಅವರು ಪ್ರೊಡಕ್ಷನ್ ಮಾಡಿದ್ಮೇಲೆ ಅಮ್ಮನಿಗೆ ಹೇಳಿದ್ರು, ಎಲ್ರಿಗೂ ನಮ್ಮ ಇಡೀ ಎಲ್ಲ ಯೂನಿಟ್ಗೂ ಇಲ್ಲಿಂದನೇ ಅಡುಗೆ ಮಾಡಿಸೋಂತ. ಅಮ್ಮ ಅಂದರೆ ನಾವು ಸಂಪಾದನೆ ಇಲ್ಲಿಗೆ ಖರ್ಚು ಮಾಡಿದ್ರೆ ಆಮೇಲೆ ನಾವೆಲ್ಲ ಅಡುಗೆ ಕೆಲಸ ಮಾಡೋಣ ನಡಿ, ನಾನು ಸೇರ್ಕೊತೀನಿ, ಅಡುಗೆ ಮಾಡ್ಕೊಂಡೆ ಜೀವನ ಮಾಡೋಣ ನಡಿ ಅಂತ ಹೇಳಿದ್ರಂತೆ. ಇದೊಂದು ವಿಷಯ ಹಂಚ್ಕೊಳ್ಳೋಕೆ ಇಷ್ಟಪಟ್ಟೆ. ಆಮೇಲೆ ಅವರು ಹುಟ್ಟಿದ ಊರನ್ನ ಯಾವಾಗಲೂ ನೆನೆಸ್ಕೊಳ್ಳೋರು, ಕಾಡಿಗೆ ಹೋದಾಗಲೂ ನೆನೆಸ್ಕೊಳ್ಳೋರಂತೆ. ಈ ಮನುಷ್ಯ ನನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟು ಒಂದು ಅನ್ಯಾಯ ಮಾಡಿಬಿಟ್ಟು ನನಗೆ, ಏನಂದರೆ ತಿರ್ಗಿ ನನ್ನ ಹುಟ್ಟೂರಿಗೆ ಹೋಗ್ದೇ ಇರಂಗೆ ಮಾಡಿಬಿಟ್ರು. ಈ ಮನುಷ್ಯನ ಕೇಳ್ಕೊಂಡಂತೆ, ನೀನು ನಾನು ಎಲ್ಲಿಂದ ಕರ್ಕೊಂಬಂದು ಅಲ್ಲೇ ಬಿಟ್ಬಿಡಯ್ಯ, ಇನ್ನು ನಾನು ಬೆಂಗಳೂರಿಗೆ ಹೋದರೆ ಪಾರ್ವತಿ ನನ್ನ ಬಂದು ಊರಿಗೆ ಕರ್ಕೊಂಡು ಹೋಗಲ್ಲ ಕಣಯ್ಯ, ಬಿಟ್ಬಿಡ್ತಾಳೆ ನನ್ನ ಅಂತ. ಹಂಗೂ ಒಂದು ಸಲ ಅಮ್ಮ ಹಿಂಸೆ ಮಾಡಿ ಕರ್ಕೊಂಡೋದ್ರು. ಏನು ಮಾಡಿ ಸುತ್ತಮುತ್ತ ಪೊಲೀಸ್ನವರು ನೋಡು, ನಾನು ಪಕ್ಷಿಯಾಗೆ ಹೋಗಬೇಕು ಅಂತ ಇಷ್ಟಪಟ್ಟೆ, ನನ್ನ ಪಕ್ಷಿಯಾಗಿ ಕರ್ಕೊಂಡೋಗಿ ರೆಕ್ಕೆನ ಹರಿದಾಕ್ಬಿಡು, ನಾನು ಎಲ್ಲಿ ಆರಲಿ ನಾನು ಅಂತ ಹೇಳಿದ್ರು. ಅವತ್ತು ವೀರಪ್ಪನೂ ಗನ್ ಹಿಡ್ಕೊಂಡಿದ್ದ, ಇವತ್ತು ಪೊಲೀಸ್ನವರು ಗನ್ ಹಿಡ್ಕೊಂಡಿದ್ದ. ನಾನು ಅವತ್ತು ಹೊರಗಡೆ ಹೋಗೋಕ್ಕಾಗಲ್ಲ, ಇವತ್ತು ಹೊರಗಡೆ ಹೋಗೋಕ್ಕಾಗ್ತಿಲ್ಲ. ಒಳ್ಳೆ ಬಂಧನದಲ್ಲಿ ಸಿಗಾಕ್ಸ್ಬಿಟ್ರೆ, ನನಗೆ ಮುಕ್ತಿ ಯಾವಾಗ ಅಂತ ಕೇಳ್ಕೊತಾ ಇದ್ರು. ಆ ಮಾತು ನೆನಪಾಗುತ್ತೆ. ಬೆಳಗ್ಗೆ ಹಾಗೆ ರಾಜರಥ, ಬಣ್ಣದ ಲೋಕ ಅವರು ರಾಜರಥ ತಗೊಂಡು ರಾಜ್ಯದಂಥ ಯಾತ್ರೆ ಮಾಡ್ಕೊಂಬಂದಿದ್ದಾರೆ. ಅಪ್ಪಾಜಿ ಅವ್ರ ಜನ್ಮ ಊರದಿಂದ ಪುಣ್ಯ ಭೂಮಿಯವರೆಗೂ ಆ ರಥ ಮಾಡ್ಕೊಂಡು ಸುಮಾರು 600 ಹೆಚ್ಚು ಕಿಲೋಮೀಟ್ರನ್ನ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ. ಆ ಜ್ಯೋತಿ ಮುಖಾಂತರ ಒಂದು ಸಂದೇಶ ಸಾರಿದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ನೀನು ಕನ್ನಡದಾನ ಆಗಿರುತ್ತೆ, ಕನ್ನಡ ಜಾಗೃತಿಗೊಳಿಸಿ, ಹಾಗೂ ನಿಮ್ಮ ನೇತ್ರ ದಾನ ಮಾಡಿ, ರಕ್ತದಾನ ಮಾಡಿ ಅಂತ ಒಂದು 3 ಸಂದೇಶನ ಹೇಳ್ಕೊಂಬಂದಿದ್ದಾರೆ. ತಾವೆಲ್ಲರೂ ಅಪ್ಪಾಜಿ ಅಭಿಮಾನಿಯಾಗಿ ಈ ಸಂದೇಶನ ಮನಸ್ಸಲ್ಲಿ ಇಟ್ಕೊಂಡು ಎಲ್ರಿಗೂ ಸಾರಬೇಕು ಅಂತ ನನ್ನ ಕಳಕಳೆ ಪ್ರಾರ್ಥನೆ.